ಎಲ್ಲ ಪತ್ರಕರ್ತರ ಮಿತ್ರರಿಗೆ ಸ್ವಾಗತವನ್ನ ಮತ್ತೊಮ್ಮೆ ಬಯಸುತ್ತಾ, ಮೊದಲನೆಯದಾಗಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಇದೇ 3ರಂದು ಅಧಿಕಾರ ಸ್ವೀಕರಿಸಲಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ 8 ವರ್ಷಗಳ ಕಾಲ ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಯಾವುದೇ ತರಹದ ಗೊಂದಲವಿಲ್ಲದೆ ಅಧಿಕಾರವನ್ನು ಹಸ್ತಾಂತರ ಮಾಡುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಸಹ ಈ ಸಂದರ್ಭದಲ್ಲಿ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲಾ ಆಪ್ಕಾಮ್ಸ್, ತೋಟಗಾರಿಕಾ ಇಲಾಖೆ ಮತ್ತು ರಾಮನಗರ ಮಾವು ಬೆಳೆಗಾರರ ಸಂಘದ ವತಿಯಿಂದ ಜೂನ್ 5, 6, 7ರಂದು ಶಿವಮೊಗ್ಗದಲ್ಲಿ ಮಾವು ಹಳಸಿನ ಮೇಳವನ್ನ ಆಯೋಜನೆ ಮಾಡಿದ್ದೇವೆ. ಈ ಮೇಳದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ತರದ ಕೆಮಿಕಲ್ ಉಪಯೋಗಿಸಲಿದೆ ರೈತರಿಂದ ನೇರವಾಗಿ ಅಂಗಡಿಯನ್ನ ತೆರೀತಾ ಇದ್ದೀವಿ. ನಾವು ರೈತರಿಂದ ನೇರವಾಗಿ ಯಾವುದೇ ತರದ ಮಧ್ಯವರ್ತಿಗಳ ಇದರಲ್ಲಿ ಭಾಗವಹಿಸಿಕೆ ಇಲ್ಲ. ರೈತರೇ ಮಾವು ಬೆಳೆಗಾರರು ಬಂದಿದ್ದಾರೆ, ಅವರು ಅಧ್ಯಕ್ಷರು, ಅವರು ತುಂಬಾ ಚೆನ್ನಾಗಿ ಅವರಲ್ಲಿ ಆ ರಾಮನಗರದಲ್ಲಿ ಸುಮಾರು 35,000 ಹೆಕ್ಟೇರ್ಸ್ ಮಾವು ಬೆಳೆ ಬೆಳೀತಾ ಇದ್ದಾರೆ. ರಾಜ್ಯದಲ್ಲೇ ಪ್ರಥಮ ಅಲ್ಲಿ. ಅವ್ರು ಇಡೀ ಜಿಲ್ಲೆಯಲ್ಲೇ ಮಾಡ್ಬೇಕು ಅಂತೇಳಿ ಎಲ್ಲಾ ಕಡೆ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನಮ್ಮಲ್ಲೂ ಬಂದೆ ನಾವು ನಿಮ್ಮ ಸಹಭಾಗಿತ್ವದಲ್ಲಿ ನಾವು ಮಾಡ್ಬೇಕು ಅಂತ ಹೊರಟಿದ್ವಿ. ಅವಾಗ ಅವರು ಸಹ ನಾವು ನಿಮ್ ಜೊತೆಗೆ ಸೇರಿ ಮಾಡ್ತೀವಿ ಸರ್ ಅಂದಾಗ, ಆಯ್ತು ನಾವು ಫಸ್ಟ್ ನಮ್ ಕಂಡೀಷನ್ ಅದೇ, ಯಾವುದೇ ತರದ್ದು ಮಧ್ಯವರ್ತಿಗಳದ್ದು ಇರಬಾರ್ದು, ಆಮೇಲೆ ಯಾವುದೇ ತರದ ಕೆಮಿಕಲ್ ಅನ್ನ ಯೂಸ್ ಮಾಡಬಾರ್ದು ಅಂದಾಗ ಅವ್ರು ನಾವು ಆ ತರದ್ದು ಎಲ್ಲೂ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಆ ತರದ್ದು ನಾವು ರೈತರಿಂದ ನೇರವಾಗಿ ನಾವೇ ರೈತರೇ ಬಂದು ನಮ್ಮ ತೋಟದಿಂದ ನೇರವಾಗಿ ತಂದು ನಾವಿಲ್ಲಿ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರಿಂದ ನಾವು ಅವ್ರನ್ನ ಕರೆಸಿ ಇಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಹಿಂದೆ ನಡೆದಂತ ಸಂದರ್ಭದಲ್ಲೂ ಸಹ ನಮಗೆ ಒಂದು ಅಭೂತಪೂರ್ವ ಯಶಸ್ಸು ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಆಗಿತ್ತು ಮಾವು ಮೇಳ. ನಾವು 2 ದಿವಸ ಮಾಡಿದ್ವಿ. ಕೆಲವರೆಲ್ಲ ನೀವು ಸಹ ಸೇರಿ ಕೆಲವರೇ ಇದು ಸಾಲಿಲ್ಲ, ಇದು ನೀವು ಇನ್ನೂ 1 ದಿವಸ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರಿಂದ ನಾವೀಗ 3 ದಿವಸಗಳನ್ನ ಕಾರ್ಯಕ್ರಮನ ನಾವು ಹಾಕೊಂಡಿದ್ದೀವಿ. ಅಲ್ಲಿ ಸುಮಾರು ಒಂದು 25ರಿಂದ 30 ಸ್ಟಾಲ್ಗಳು ಇರ್ತವೆ. ಮಾವು ಮತ್ತು ಹಲಸು ಇತರೆ ಹಣ್ಣುಗಳು ಸಹ ಬರ್ತೀನಿ ಅಂತೇಳಿ ಕೇಳ್ತಾ ಇದ್ದಾರೆ. ಆಯ್ತು ಅಂತ ಹೇಳಿದೀವಿ. ನಾವು ಕೆಲವರು ಹೊಸನಗರದಿಂದ ಅನಾನಸ್ಸು ತಗೊಂಡ್ಬರ್ತೀವಿ ಅಂತ ಹೇಳಿದ್ರೆ, ಮತ್ತೆ ಮಡಿಕೇರಿಯಿಂದನೂ ಸಹ ಕೆಲವರು ಅನಾನಸ್ಸು ನಾವು ಇದನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಆಯ್ತು ಹಣ್ಣಿಂದ ಏನ್ ಬೇಕಾದ್ರೂ ತಗೊಂಬನ್ನಿ ಅಂತ ಹೇಳಿದೀವಿ. ನಮ್ಮ ಆಪ್ಕಾಮ್ಸ್ ರಾಜ್ಯದಲ್ಲಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ 2ನೇ ಸ್ಥಾನದಲ್ಲಿ ಇದೀವಿ. ತುಂಬಾ ಚೆನ್ನಾಗಿ ನಮ್ಮ ಆಪ್ಕಾಮ್ಸ್ ಸುಮಾರು 35 ಔಟ್ಲೆಟ್ಗಳು ಜಿಲ್ಲೆಯಲ್ಲಿ ನಾವು ಮುಂದಲ್ಲಿದೆ. ಶಿವಮೊಗ್ಗದಲ್ಲಿ 27 ಔಟ್ಲೆಟ್ ಇದೆ. ಎಲ್ಲಾ ಔಟ್ಲೆಟ್ ಅಲ್ಲೂ ತುಂಬಾ ಚೆನ್ನಾಗಿ ಖರೀದಿ ಆಗ್ತಾ ಇದೆ. ನಮಗೇನಪ್ಪಾ ಅಂತ ಹೇಳಿದ್ರೆ, ನಮಗೆ ಹಾಸ್ಟ್ಲುಗಳು ಬೇಕು. ಹಾಸ್ಟ್ಲುಗಳು ಬೇಕಾಗಿರೋದ್ರಿಂದ ಈಗ ನಾವು KHF ಅಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹಾಸ್ಟ್ಲು ಸಿಕ್ಕಿದ್ರೆ ನಮಗೆ ನಾವು ನೇರ ಖರೀದಿ ಮಾಡ್ಬೇಕು ಅನ್ನೋದು ನಮ್ಮ ಈಗ ನೇರ ಖರೀದಿ ಸ್ವಲ್ಪ ಮಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ ಅಂದ್ರೆ ಪೂರ್ತಿ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಜನತೆಗೆ ಕೇಳ್ಕೊಳ್ಳೋದು ಹೇಳಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಆಪ್ಕಾಮ್ಸ್ ಮುಖಾಂತರ ತಾವು ಬಂದು ಖರೀದಿ ಮಾಡಿದ್ರೆ ಗ್ರಾಹಕರಿಂದ ರೈತರಿಂದ ನೇರ ತರಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಿಮಗೆ ಮಧ್ಯವರ್ತಿ ಹಾವಳಿಗಳಿಂದಲೇ ಒಂದು ಆಪ್ಕಾಮ್ಸ್ ನ ತಾವು ಬೆಳೆಸ್ತೀರಾ ಅಂತ ಹೇಳಿ ರೈತರಲ್ಲಿ ನಾವು ಗ್ರಾಹಕರಲ್ಲಿ ನಾವು ಅದನ್ನ ಕೇಳ್ಕೊಂತ ಇದ್ದೀವಿ. ತಮ್ಮ ಸಹಕಾರನೂ ಸಹ ನಮ್ಮ ಆಪ್ಕಾಮ್ಸ್ಗೆ ತುಂಬಾ ಬೇಕು ಅಂತ ಕೇಳ್ಕೊಂತ ಸರ್. ಮಾರ್ಕೆಟ್ ರೇಟ್ಗಿಂತ 10 ರೂಪಾಯಿ ಕಡಿಮೆ ಇರುತ್ತೆ ಸರ್. ರೈತರೇ ನೇರವಾಗಿ ಬಂದಿರೋದ್ರಿಂದ 10ರಿಂದ 15 ರೂಪಾಯಿ ಮಾರ್ಕೆಟ್ ರೇಟ್ ಗಿಂತ 10ರಿಂದ 15 ರೂಪಾಯಿ ಕಡಿಮೆ ಇರುತ್ತೆ. ಅದರಲ್ಲಿ ಏನು ಬೇರೆ ಇದಿಲ್ಲ. ಆ ಮಾರ್ಕೆಟೇ ಬೇರೆ, ಇದೇ ಬೇರೆ. ಇವ್ರು ರೈತರೇ ನೇರವಾಗಿ ತರೋದ್ರಿಂದ, ಯಾಕಂದ್ರೆ ಮಧ್ಯವರ್ತಿಗಳಾದ್ರೆ ಅವರಿಂದ ತಗೊಂಡು ಇವ್ರು ವ್ಯಾಪಾರ ಮಾಡಿ ಅವ್ರ ಲಾಭ ಇಟ್ ಮಾಡೋದ್ರಿಂದ 10-15 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇಲ್ಲೇನು ಆ ತರ ಇಲ್ಲ. ಇವರೇ ಗ್ರಾಹಕರೇ, ರೈತರೇ ನೇರವಾಗಿ ಗ್ರಾಹಕ ತಲುಪಿಸೋದ್ರಿಂದ ಅಷ್ಟು ಒಂದು 10ರಿಂದ 15 ರೂಪಾಯಿ ಕಡಿಮೆ ಇರುತ್ತೆ ಸರ್. ಸ್ಟಾಲ್ ಒಂದು 25ರಿಂದ 30 ಸ್ಟಾಲ್ ಇರುತ್ತೆ ಸರ್. ಸ್ಥಳ ವಿನೋಬ್ ನಗರ 100 ಫೀಟ್ ರೋಡ್ ಅಲ್ಲಿ ಆಪ್ಕಾಮ್ಸ್ ಜಾಗ ಇದೆಯಲ್ಲ, ಅಲ್ಲೇ ವಿನೋಬ್ ನಗರ ತರಕಾರಿ APMC ಪಕ್ಕ, ತರಕಾರಿ ಮಾರ್ಕೆಟ್ ಪಕ್ಕದಲ್ಲಿ ಅಲ್ಲೇ ಮಾಡ್ತಾ ಇದೀವಿ. ಯಾಕೆಂದ್ರೆ ಹೋದ ವರ್ಷ ಮಾಡ್ತೀವಿ, ಪ್ರತಿ ವರ್ಷ ವೈನ್ ಮೇಳ ಎಲ್ಲ ಮಾಡಿದ್ವಲ್ಲ, ಅದರಿಂದ ಅಲ್ಲೇ ಮಾಡ್ತಾ ಇದ್ವಿ. ಸ್ವಲ್ಪ ಸಿಟಿಗೆ ಅಲ್ಲಿ ಆ ಭಾಗದಲ್ಲಿ ಸಿಟಿನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ಇಲ್ಲಿ ಮಾಡ್ಬೇಕು ಅಂತಿದ್ವಿ ತೋಟಗಾರಿಕಾ ಇಲಾಖೆಯಲ್ಲಿ. ಅಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಮತ್ತೆ ವೆಹಿಕಲ್ ಪಾರ್ಕಿಂಗ್ ಇವೆಲ್ಲ ಸ್ವಲ್ಪ ತೊಂದರೆ ಆಗೋದ್ರಿಂದ ಈಗ ಅಲ್ಲೇ ಮಾಡ್ಬೇಕು ಅಂತ ಮಾಡ್ತಾ ಇದ್ವಿ. ತಾವು ವಿಶೇಷ ವೆರೈಟೀಸ್ ಇದೆ ಸರ್. ಮಿಯಾಜಾಕಿ, ಬ್ರೂನೋ ಕಿಂಗು, ಕೆಂಪು ಐವರಿ ಮಾವು. ಲಾಸ್ಟ್ ಟೈಮ್ ಮಿಯಾಜಾಕಿ ಅನ್ನೋದೊಂದು ಜಪಾನ್ ಅಲ್ಲಿ 2.5 ಲಕ್ಷ ರೂಪಾಯಿಗೆ ಅದು ಸೇಲ್ ಆಗಿತ್ತು ಅಂತೇಳಿ ಇದ್ ಮಾಡಿದ್ರು. ಇಲ್ಲೇ ನಮ್ಮಲ್ಲಿ ಈಗ ಅನ್ನಪೂರ್ಣೇಶ್ವರ ನರ್ಸರಿ ರಂಗನಾಥ್ ಅನ್ನೋರು ಬೆಳೀತಾ ಇದ್ದಾರೆ.
ಮೊನ್ನೆನೂ ಸಹ ಹೋಗಿ ನೋಡ್ಕೊಂಡ್ ಬಂದಿದ್ವಿ ನಾವು. ಅವರು ಸಹ ಅದನ್ನ ತಗೊಂಬಂದು ನಾವು ಇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಇಟ್ಟಿದ್ರು, ಸುಮಾರು ತುಂಬಾ ಹೋಗಿತ್ತದು. ಅಷ್ಟು ಆ ರೇಟ್ ಏನಿಲ್ಲ. ಅವರು ನಾವು ಸೋನ್ ಬೆಳೆದಿರೋದ್ರಿಂದ ಕೊಡ್ತೀನಿ ಅಂತೇಳಿ ಬಹಳ ಚೀಪಲ್ಲೇ ಕೊಟ್ಟಿದ್ರು. ಆ ತರದ್ದು ವೆರೈಟಿ ಐಟಮ್ ಬರ್ತಾ ಇದೆ. ಕೋಲಾರದಿಂದನೂ ಒಂದ್ 2-3 ತರದ್ದು ವೆರೈಟಿ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು. ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಗೆ ಇನ್ನೊಂದೇನಪ್ಪಾ ಅಂದ್ರೆ ಹಲ್ಸು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಲಾಸ್ಟ್ ಟೈಮ್ ನಮಗೆ ಮಾವಿನಕ್ಕಿಂತ ಜಾಸ್ತಿ ಹಲ್ಸು ತುಂಬಾ ಚೆನ್ನಾಗಿ ಸೇಲ್ ಆಗಿತ್ತು. ಹಲ್ಸು ಲಾಸ್ಟ್ ಬರ್ತಾ ಹಲ್ಸು ಸಿಗ್ಲಿಲ್ಲ, ಸಿಗ್ದಂಗ ಆಗಿತ್ತು. ಇಲ್ಲ ತಂದಿಟ್ಟಿದ್ವಿ, ಅಂದ್ರೆ ನಾವು ಇಷ್ಟೊಂದು ಸೇಲ್ ಆಗತ್ತೆ ಅನ್ನೋ ಅನ್ಕೊಂಡಿರ್ಲಿಲ್ಲ ನಾವು ಲಾಸ್ಟ್ ಟೈಮ್. ಈ ಸರಿ ಅದನ್ನ ಜಾಸ್ತಿನೇ ಮಾಡಿದ್ವಿ ನಾವು. ಸುಮಾರು ಒಂದು 4-5 ಸ್ಟಾಲ್ ಮಾಡಿ. ಲಾಸ್ಟ್ ಟೈಮ್ ಒಂದೇ ಸ್ಟಾಲ್ ಮಾಡಿದ್ವಿ, ಈ ಸರಿ ಒಂದ್ 4-5 ಸ್ಟಾಲ್ ಮಾಡ್ಬೇಕು ಅನ್ನೋದನ್ನ ನಾವು ಅದನ್ನ ತೀರ್ಮಾನ ಮಾಡಿದ್ವಿ. ಮಾಡ್ತಾ ಇದೀವಿ ಹಲ್ಸನ್ನ 4-5 ಸ್ಟಾಲ್ ಮಾಡ್ತಾ ಇದೀವಿ ಸರ್. ಯಾವಾಗ್ಲೂ ಈಗಲೇ ಮಾಡೋದು ಸರ್ ಅದನ್ನ. ಲಾಸ್ಟ್ ಟೈಮ್ ಅಲ್ಲೇ ಮಾಡೋದು, ಮಧ್ಯದಲ್ಲಿ ಮಾಡ್ತಾ ಇಲ್ಲ. ಯಾವಾಗ್ಲೂ ನಾವು ಮಾಡ್ತಾ ಇರೋದು ಮೇ ಎಂಡ್ ಜೂನ್ ಫಸ್ಟ್ ವೀಕ್ ಅಲ್ಲೇ ಮಾಡ್ತಾ ಇದೀವಿ ಸರ್ ಪ್ರತಿ ವರ್ಷ. ಆಯ್ತು ಸರ್, ನಿಮ್ ಸಲಹೆ ಪ್ರಕಾರ ಮುಂದಿನ ಸರಿ ಆ ತರ ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್. ಮಳೆನೂ ಬಂತು, ಹೌದು, ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಮೇಲೆ ನಾವು 2 ದಿವಸ ಮಾಡಿದ್ರಿಂದ ಸಾಕಾಗಿಲ್ಲ, ಜಾನಕ್ಕೂ ತುಂಬಾ ಇದಾಗ್ಬಿಡ್ತು. ಈಗ ನಮಗೂ ನೀವ್ ಹೇಳ್ದಂಗೆ ಸರ್, ನಮಗೂ ಅನಿಸ್ತು ರಜಾ ಇದ್ದಾಗ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿತ್ತು ಅನಿಸ್ತು ಸರ್. ಈಗ ನಾವು ಲಾಸ್ಟ್ ಟೈಮ್ ಇದೇ ಟೈಮ್ ಅಲ್ಲಿ ಮಾಡಿದ್ವಲ್ಲ, ಹಾಗಾಗಿ ಈ ಟೈಮ್ ಅಲ್ಲೇ ಮಾಡೋಣ ಅಂತ ಹೇಳಿ ಒಂದ್ ಇದ್ ಮಾಡಿದ್ವಿ. ಮುಂದಿನ ಸರಿ ಸ್ವಲ್ಪ ಇನ್ನು ಆದಷ್ಟು ಬೇಗ, ಇನ್ನು ಸ್ವಲ್ಪ ಬೇಗನೆ ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್. ಅಲ್ಲ, ಹೌದು, ಹಲಸಿನ ಉತ್ಪನ್ನಗಳು ಇದಾವೆ, ತಗೊಂಬಂದು ಇಡ್ತೀವಿ ಅಂತ ಹೇಳಿದಾರೆ ಅವರು. ಬರ್ತೀವಿ. ಲಾಸ್ಟ್ ಟೈಮ್ ತಂದಿದ್ರದು ತುಂಬಾ ಸೇಲ್ ಆಗಿತ್ತು ಆ ತರದ್ದೆಲ್ಲ. ಚಿಪ್ಸು, ಹಲ್ವಾ ಮತ್ತೆ ಆ ತರದ್ದೆಲ್ಲ ಐಟಮ್ ಎಲ್ಲ ತಂದ್ಕೊಡ್ತೀವಿ. ಅದನ್ನೆಲ್ಲ ತಂದ್ಕೊಡ್ತೀನಿ ಅಂತ ಎಲ್ಲ ಹಲ್ಸ ಐಟಮ್ಸ್ ಇಂದು. ಆಮೇಲೆ ಮಾವಿಂದೊಂದು ಜ್ಯೂಸು ಸಹ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವ್ರೆ. ಮಾವು ಬೆಳೆಗಾರರ ಸಂಘದ ವತಿಯಿಂದ ಮಾವಿಂದೊಂದು ಜ್ಯೂಸು ಸಹ ಮಾಡ್ತಾ ಇದ್ದಾರೆ ಅವರು. ಅಲ್ಲೇ ಜ್ಯೂಸು ಸಹ ಮಾಡ್ತಾ ಇದ್ದಾರೆ ಸರ್. ಈಗ ಮಾಡ್ಬೇಕು ಅಂತೇಳಿ ಪ್ರಪೋಸಲ್ ಇದೆ. ಈಗ ನಮಗೆ KHF ಅಲ್ಲಿ ನಾನು ಡೈರೆಕ್ಟರ್ ಆಗಿ ಇದೀನಿ ಸರ್ ಈಗ ಸ್ಟೇಟ್ ಅಲ್ಲಿ. ಬಟ್ ಅದು ಕೋರ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ತರದ್ದು ಆಕ್ಟಿವಿಟೀಸ್ ನಡೀತಾ ಇಲ್ಲ. ಈ ತಿಂಗಳು ಮುಗಿಯುತ್ತೆ ಸರ್, ಕೋರ್ಟ್ ಅಲ್ಲಿ ಕ್ಲಿಯರ್ ಆಗತ್ತೆ ಇನ್ನೊಂದು 15-20 ದಿವಸದಲ್ಲಿ. ಅದಾದ ನಂತರ ಹೊಸ ಬಾಡಿ ಬರುತ್ತಲ್ಲಿ. ಹೊಸ ಬಾಡಿ ಬಂದ ನಂತರ ಅದನ್ನ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ ಸರ್. ಇನ್ನು ಔಟ್ಲೆಟ್ ಜಾಸ್ತಿ ಮಾಡ್ಬೇಕು. ಆಮೇಲೆ ನಮ್ದು ಆರ್ಟ್ ಆಫ್ ಸಿಟಿಲಿ ಜಾಗ ಇರೋದ್ರಿಂದ ಅಲ್ಲಿ ನೀವು ಜಾಗಲುಕಾಸ್ ಎದುರುಗಡೆ ನಮ್ಮ ಆಫೀಸ್ ಪಕ್ಕದಲ್ಲೇ ಒಂದು 55 ಲಕ್ಷ ರೂಪಾಯಿಗೆ ಅಪ್ರೂವಲ್ ಆಗಿದೆ ಸರ್. ಅದು ನಾವು ಪ್ರತಿಯೊಂದು ಹಣ್ಣು ಮತ್ತೆ ತರಕಾರಿ ಕೋಲ್ಡ್ ಸ್ಟೋರೇಜ್ ಟೈಪ್ ಅಲ್ಲಿ AC ಶೋರೂಮ್ ಮಾಡ್ಬೇಕು ಅನ್ನೋದನ್ನ ಒಂದು ನಮ್ಮ ಆಸೆ ಇದೆ. ಅಲ್ಲಿ ಅದು ಅಪ್ರೂವಲ್ ಆಗಿದೆ, ಅಲ್ಲಿ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ ಸರ್. ಪ್ರತಿಯೊಂದು ಹಣ್ಣು ಮತ್ತೆ ತರಕಾರಿ ಆ ಕೋಲ್ಡ್ ಸ್ಟೋರೇಜ್ ಟೈಪ್ ಅಲ್ಲೇ ಇರ್ಬೇಕದು. ಗ್ಲಾಸ್ ಹೌಸ್ ಟೈಪ್ ಅಲ್ಲಿ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆದಷ್ಟು ಶಾರ್ಟ್ಲಿ ಮಾಡ್ತೀವಿ ಸರ್. ಅಲ್ಲಿ ಚೆನ್ನಾಗಿದೆ ಸರ್. ನಮಗೆ ರೈತರ ಸಹಭಾಗಿತ್ವ ಏನಾಗಿದೆ ಅಂದ್ರೆ ಸರ್, ನಮಗೆ ಕ್ವಾಂಟಿಟಿ ಅಷ್ಟು ಜಾಸ್ತಿ ಇದಾಗ್ತಾ ಇಲ್ಲ. ನಮಗೆ ಕ್ವಾಂಟಿಟಿ ಅಂದ್ರೆ ನಮ್ಮ ಔಟ್ಲೆಟ್ ಅಲ್ಲಿ ಅಷ್ಟೊಂದು ತೀರಾ ಇದಾಗ್ತಾ ಇಲ್ಲ. ನಮಗೆ ಹಾಸ್ಟ್ಲುಗಳು ಮತ್ತೆ ಈಗ ನಮಗೆ ಮೊನ್ನೆ DC ಅವರು, ಹಿಂದಿನ DC ಅವರು ಮತ್ತೆ ಈಗಿನ ಜಿಲ್ಲಾಧಿಕಾರಿಗಳು ನಮಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವರು ನವೋದಯಕ್ಕೆ ನಮಗೆ 4G ಎಕ್ಸಾಮ್ಷನ್ ಇದೆ. 4G ಎಕ್ಸಾಮ್ಷನ್ ಇರೋದ್ರಿಂದ ಇವತ್ತಿಂದ ನಾವು ನವೋದಯಕ್ಕೆ ಕೊಡ್ತಾ ಇದೀವಿ ತರಕಾರಿನ. ಆ ತರ ಇನ್ನೊಂದ್ 2-3 ಸಿಕ್ಬಿಟ್ರೆ ನಮಗೆ ನಾವು ನೇರ ಖರೀದಿ ಮಾಡಕ್ ತುಂಬಾ ಅನುಕೂಲ. ಈ ಕೆಲವು ಐಟಮ್ ಅನ್ನು ಮಾಡ್ತಾ ಇದೀವಿ ನೇರ ಖರೀದಿ, ಎಲ್ಲವೂ ಮಾಡಕ್ ಆಗ್ತಾ ಇಲ್ಲ ರೈತರಿಂದ. ನಮಗೆ ಅಷ್ಟೊಂದು ಹೋಗ್ತಾ ಇಲ್ಲ, ಇದರಿಂದ ಆಗ್ತಾ ಇಲ್ಲ. ನೇರ ಖರೀದಿ ಮಾಡ್ಬೇಕು ಅಂದ್ರೆ ನಮಗೆ ಹಾಸ್ಟ್ಲುಗಳು ಒಂಚೂರು ಸಿಕ್ಬಿಟ್ರೆ ನೇರ ಖರೀದಿ ಡೈರೆಕ್ಟ್ ಆಗಿ ಮಾಡ್ತೀವಿ ಸರ್ ನಾವು. ಅದಂತೂ ನಮಗೆ ಆಸೆ ಇದೆ ಸರ್. ಕೋಲಾರದಲ್ಲಿ ತರಕಾರಿ ಇಡೀ ರಾಜ್ಯದಲ್ಲೇ ಕೋಲಾರದಲ್ಲಿ ತುಂಬಾ ಚೀಪಾಗಿ ಸಿಗೋದು ಕೋಲಾರದಲ್ಲೇ ತರಕಾರಿ. ನಮ್ದೇ ವೆಹಿಕಲ್ ಇದೆ, ನಮ್ಮ ಆಪ್ಕಮ್ಸ್ ಇಂದೇ ವೆಹಿಕಲ್ ಇದೆ. ನಮಗೇನಪ್ಪಾ ಅಂದ್ರೆ ಕೋಲಾರ ಕಳ್ಸೋದು, ಇಲ್ಲಿಂದ ಏನಾರ ನಮಗೆ ಡೀಸೆಲ್ ವರ್ಕೌಟ್ ಆದ್ರೆ ಸಾಕು ಅನ್ನೋದು ನಾವೆಲ್ಲ ಯೋಚನೆ ಮಾಡಿದೀವಿ. ಅಲ್ಲೇ ನಮಗೆ ಹಾಸ್ಟ್ಲುದು ನಮಗೆ ಈ ಸರಿ ಸಿಗತ್ತೆ ಸರ್. 27 ತನಕ ಟೆಂಡರ್ ಆಗ್ಬಿಟ್ಟಿದೆ ಅವ್ರಿಗೆ. 2027 ಮುಂದಿನ ವರ್ಷದ ತನಕ ಟೆಂಡರ್ ಆಗಿದೆ. ಈ ಡಿಸೆಂಬರ್ಗೆ ಮತ್ತೆ ಟೆಂಡರ್ ಕರೀತಾರೆ. ಆ ಸಂದರ್ಭದಲ್ಲಿ ಈ ಜಿಲ್ಲೆದ ಹಾಸ್ಟ್ಲು ನಮಗೆ ಸಿಕ್ಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ನೇರ ಖರೀದಿ, ರೈತರಿಂದ ನೇರ ಖರೀದಿ ಮಾಡಕ್ ತುಂಬಾ ಅನುಕೂಲ ಆಗುತ್ತೆ ಸರ್. ಸಿಮ್ಸಿಗೆ ಮಾತಾಡಿದೀವಿ ಸರ್. ಅವರು ಬೇರೆ ತರ ಏನೋ ಹೇಳ್ತಾರೆ ಸರ್ ಅವರು ನಮಗೆ. ಅವ್ರು ಕೆಲವು ಏನಾಗಿದೆ ಅಂದ್ರೆ ಅವರು ಟೆಂಡರ್ ಮಾಡ್ಬಿಟ್ಟಿದ್ದಾರೆ. ನಾವ್ ಹೇಳಿದೀವಿ ನಮ್ ಟೆಂಡರ್ ನಮಗೆ ಮಾಡ್ಕೊಡಿ ನೀವು ಅಂತ ಹೇಳಿ. ಇಲ್ಲ, ನಾವು ಮಾಡ್ಬಿಟ್ಟಿದೀವಿ, ನಾವು ಬೇರೆಯವರಿಗಿದು ಅಂತೇಳಿ. ಅಲ್ಲೇನಾಗಿದೆ ಸಿಮ್ಸ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿರೋ ಅಂತವರೇ ಮಾಡ್ತಾ ಇದಾರೆ ಸರ್. ಅದು ಮೆಗಾನ್ ಹಾಸ್ಪಿಟಲ್, ಸಿಮ್ಸ್ 2 ಸೇಮ್ ಸರ್. ಮೆಗಾನ್ ಅಲ್ಲಿ ನಮ್ದೊಂದು ಜ್ಯೂಸ್ ಸೆಂಟರ್ ಇದೆ ಅಷ್ಟೇ. ಇದೇನ್ ಮಾಡ್ತಾ ಇಲ್ಲ ನಾವು, ತರಕಾರಿ ಇದಾಗ್ತಾ ಇಲ್ಲ ಅಲ್ಲಿ. ಅವ್ರು ನಾವೇ ಮಾಡ್ತೀವಿ. ನಮಗೆ 4G ಎಕ್ಸಾಮ್ಷನ್ ಇರೋದ್ರಿಂದ ಅವ್ರಿಗೂ ಸಹ ಹೇಳಿದೀವಿ. ಈಗ ಲಾಸ್ಟ್ 2 years ಇಂದನೂ ಹೇಳ್ತಾ ಇದೀವಿ ಅವರಿಗೆ, ನೋಡೋಣ ಮುಂದಿನ ಸರಿ ಅಂತ ಹೇಳ್ತಿದ್ದಾರೆ. ಈಗ ಈ ಸರಿ ಅದನ್ನ ಒಂದು ತುಂಬಾ ಇದ್ರಲ್ಲಿ ಮಾಡ್ತೀವಿ ಸರ್. 3 ವರ್ಷಕ್ಕೊಂದ್ಸರಿ ಮಾಡ್ತಾರೆ ಸರ್. 2 ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಪ್ರೈವೇಟಿಗೆ ಕೊಟ್ಟಿದ್ದಾರೆ ಸರ್. ಇನ್ನೊಂದು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ, ಈ ಪ್ರೈವೇಟಿಗೆ ಕೊಟ್ಟವ್ರು ಏನ್ ಮಾಡ್ತಾರೆ, ಯಾರೋ ಬೆಂಗಳೂರಿನಲ್ಲಿ ಇರೋರು ಎಲ್ಲರೂ ಹಾಕೊಂಡಿರ್ತಾರ ಅವರು.
ಇಲ್ಲೇನ್ ಮಾಡ್ತಾರೆ, ವಾರ್ಡನಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರ ಅವ್ರು. ಇಲ್ಲೇ ವಾರ್ಡನಿಗೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ನೀನ್ ನೋಡಪ್ಪ ನಿಂದಿಷ್ಟು ನಂದಿಷ್ಟು ಅಂತೇಳಿ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಗುರುದತ್ ಅವ್ರು ಇದ್ದಾಗ ತುಂಬಾ ಚೆನ್ನಾಗಿ ನಮಗೆ ಸಹಕಾರ ಮಾಡಿ ಎಲ್ಲ ಹೇಳಿ ರೆಡಿ ಮಾಡಿದ್ರು. ಅವರು ಒಂದ್ ಹಂತಕ್ಕೆ ಬಂದಿತ್ತು ಅದು. ಅದಾದ್ಮೇಲೆ ಇವರು ಹೊಸ ಜಿಲ್ಲಾಧಿಕಾರಿಗಳು ಸಹ ನಾವು ಅದನ್ನೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಆಯ್ತು ನಾವು ಮಾಡ್ಕೊಡ್ತೀವಿ, ನಿಮಗೆ ತೊಂದರೆ ಇಲ್ಲ ಅಂತೇಳಿ ನವೋದಯ ಒಂದು ನಮಗೆ ಮಾಡ್ಕೊಟ್ಟಿದ್ದಾರೆ. 4G ಎಕ್ಸಾಮ್ಷನ್ ಇರೋದ್ರಿಂದ ಅವ್ರಿಗೆ ಟೆಂಡರ್ ಅವಶ್ಯಕತೆ ಇಲ್ಲ ಅಂತೇಳಿ ನಮಗೆ ಮಾಡ್ಕೊಟ್ಟಿದ್ದಾರೆ. ನಾನು 2027ಕ್ಕೆ ಇಡೀ ಜಿಲ್ಲೆದು ಹಾಸ್ಟೆಲ್ ನಮಗೆ ಸಿಗತ್ತೆ ಅನ್ನೋ ಭರವಸೆ ತುಂಬಾ ಇದೆ ಸರ್ ನಮಗೆ. ಹೌದೌದು ಸರ್, ಇಲಾಖೆ ಮಟ್ಟದಲ್ಲಿ ಆಗುತ್ತೆ. ಈ ಸರಿ ನಾವು ರಾಜ್ಯ ಸರ್ಕಾರದ ಮುಖಾಂತರ ಯಾವುದೇ ಕಾರಣಕ್ಕೂ ಸಹ ಟೆಂಡರ್ ಮಾಡಬಾರ್ದು. ಹಣ್ಣು ತರಕಾರಿನ ನಮಗೆ ಆಪ್ಕಮ್ಸ್ಗೆ ಇಡೀ ರಾಜ್ಯದಲ್ಲಿ ಆಪ್ಕಮ್ಸ್ಗೆ ಕೊಡ್ಬೇಕು ಅನ್ನೋದನ್ನ ನಾವು ಒಂದು ರೆಜುಲೇಷನ್ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಅಂತ ಅದೇ ಸಂಬಂಧಪಟ್ಟ ಸಚಿವರನ್ನ ನಾವು ಭೇಟಿ ಮಾಡಿ ಈ ಸರಿ ನಮ್ಮ ಬಾಡಿ KHF ಇದ್ದ ಅದನ್ನ ನಾವು ರಿಕ್ವೆಸ್ಟ್ ಮಾಡಿ ಹೇಳ್ತೀವಿ ಸರ್, ಅದು ಮಾಡೋ ವ್ಯವಸ್ಥೆ ಮಾಡ್ತೀವಿ ಸರ್.